ನಮಸ್ಕಾರ. ಇವತ್ತು ನಾವು ಅನ್ನಪೂರ್ಣಾ ದೇವಿಯ ಕಥೆಯನ್ನ ಸ್ವಲ್ಪ ಆಳವಾಗಿ ನೋಡೋಣ. ಹೌದು, ನಮ್ಮ ಮುಂದಿರೋದು ಅನ್ನಪೂರ್ಣ, ಶಿವ, ಪಾರ್ವತಿ ಮತ್ತು ಅಸ್ತಿತ್ವದ ಅಡಿಪಾಯ ಅನ್ನೋ ಲೇಖನದ ಒಂದು ಭಾಗ. ಹೌದು, ಇದು ಕೇವಲ ಒಂದು ಹಸಿವು ನೀಗಿಸೋ ದೇವತೆಯ ಕಥೆ ಅಷ್ಟೇ ಅಲ್ಲ ಅಲ್ವಾ? ಖಂಡಿತ ಇಲ್ಲ. ಇದು ಅಂದ್ರೆ ಆಧ್ಯಾತ್ಮಿಕ ಸತ್ಯಕ್ಕೂ ನಮ್ಮ ದಿನನಿತ್ಯದ ಬದುಕಿಗೂ ಇರೋ ಸಂಬಂಧದ ಬಗ್ಗೆ ಒಂದು ದೊಡ್ಡ ಸಂವಾದವನ್ನೇ ಶುರು ಮಾಡುತ್ತೆ. ಇದೆಲ್ಲ ಶುರುವಾಗೋದೇ ಶಿವ ಮತ್ತು ಪಾರ್ವತಿಯ ನಡುವಿನ ಒಂದು ತಾತ್ವಿಕ ಚರ್ಚೆಯಿಂದ. ಅದೇ ಆ ಚರ್ಚೆ ಈ ಕಥೆಯ ಅಡಿಪಾಯ. ಶಿವ ತನ್ನ ಜ್ಞಾನದ ಉತ್ತುಂಗದಲ್ಲಿ ಏನ್ ಹೇಳ್ತಾನೆ ಅಂದ್ರೆ, ಏನು ಈ ಇಡೀ ಭೌತಿಕ ಪ್ರಪಂಚ ಇದೆಯಲ್ಲ, ಅದು ಮಾಯೆ. ಓ, ಅಂದ್ರೆ ಒಂದು ಭ್ರಮೆ ಅಂತಾನಾ? ಎಕ್ಸಾಕ್ಟ್ಲಿ, ಒಂದು ತಾತ್ಕಾಲಿಕ ಪ್ರದರ್ಶನ ಅಷ್ಟೇ. ನಾವು ಸತ್ಯ ಅಂದುಕೊಳ್ಳೋ ಹಸಿವು, ನೋವು, ಸಂತೋಷ ಇದೆಲ್ಲವೂ ಆತ್ಮದ ಮೇಲೆ ಹಾಕಿದ ಪರದೆ ಅಷ್ಟೇ ಅಂತ. ಒಂದು ನಿಮಿಷ, ಎಲ್ಲವೂ ಮಾಯೆ ಅನ್ನೋ ವಾದವನ್ನು ಶಿವ ಮುಂದಿಟ್ಟಾಗ ಪಾರ್ವತಿ ಅದನ್ನ ಯಾಕೆ ಅಷ್ಟು ವೈಯಕ್ತಿಕವಾಗಿ ತಗೋತಾಳೆ? ಒಳ್ಳೆ ಪ್ರಶ್ನೆ. ಕೇವಲ ಆಹಾರವನ್ನ ಅವಮಾನಿಸಿದ್ದಕ್ಕ ಅಥವಾ ಅದರ ಹಿಂದೆ ಬೇರೆನಾದ್ರೂ ಆಳವಾದ ಅರ್ಥ ಇದೆಯಾ? ಆಕ್ಚುಲಿ ಅಲ್ಲೇ ಇರೋದು ಕಥೆಯ ತಿರುವು. ಯಾಕೆಂದ್ರೆ ಪಾರ್ವತಿ ಕೇವಲ ಶಿವನ ಪತ್ನಿ ಅಲ್ಲ, ಅವಳು ಪ್ರಕೃತಿ. ಹೌದು, ಪ್ರಕೃತಿಯ ಸ್ವರೂಪ. ಈ ಭೌತಿಕ ಜಗತ್ತು, ಅದರಲ್ಲಿರೋ ಪ್ರತಿಯೊಂದು ಜೀವ, ಪ್ರತಿಯೊಂದು ಕಾಳು ಎಲ್ಲವೂ ಅವಳ ಸೃಷ್ಟಿ. ಓ ಹಾಗಾ? ಸೊ ಶಿವ ಜಗತ್ತೇ ಮಾಯೆ ಅಂದಾಗ ಅವನು ಪರೋಕ್ಷವಾಗಿ ಪಾರ್ವತಿಯ ಅಲ್ಲ, ಅವಳ ಸೃಷ್ಟಿಯನ್ನೇ ನಿರಾಕರಿಸಿದ ಹಾಗಾಯ್ತು. ಅದಕ್ಕೆ ಅವಳು ಅದಕ್ಕೆ ಸವಾಲ ಆಗ್ತಾಳೆ. ಹೌದು. ಹಾಗಾದ್ರೆ ಪ್ರಕೃತಿಯೇ ಮುರಿಸ್ಕೊಂಡ ಹಾಗಾಯ್ತು. ಅವಳು ಜಗತ್ತಿನಿಂದ ಮಾಯವಾಗೋ ನಿರ್ಧಾರ ತಗೋತಾಳೆ. ಇದೊಂದು ದೊಡ್ಡ ಸವಾಲೇ ಸರಿ ಅಲ್ವಾ? ಖಂಡಿತ. ಅವಳು ನನ್ನ ಸೃಷ್ಟಿಗೆ ಬೆಲೆಯೇ ಇಲ್ಲ ಅಂದಮೇಲೆ ನಾನೇ ಇಲ್ದಿದ್ರೆ ಏನಾಗುತ್ತೆ ನೋಡಿ ಅಂತ ಹೇಳಿ ಮಾಯವಾಗ್ತಾಳೆ. ಅದರ ಪರಿಣಾಮ? ಅಯ್ಯೋ, ಭೂಮಿಯ ಚೈತನ್ಯವೇ ಬತ್ತಿ ಹೋದ ಹಾಗಾಯ್ತು. ನದಿಗಳೆಲ್ಲ ಒಣಗಿದ್ವು, ಬೆಳೆಗಳು ಕರಟಿ ಹೋದವು. ಅಬ್ಬಾ! ಹಸಿವಿನ ಮುಂದೆ ಜ್ಞಾನ, ತಪಸ್ಸು, ಅಧಿಕಾರ ಎಲ್ಲವೂ ಗೌಣವಾಯಿತು. ಯಜ್ಞಯಾಗಾದಿಗಳಿಗೆ ಬೇಕಾದ ಪದಾರ್ಥಗಳೇ ಸಿಗದೆ ದೇವತೆಗಳು ಶಕ್ತಿಹೀನರಾದರು. ಅಂದ್ರೆ ಆಹಾರ ಅನ್ನೋದು ಬರೀ ಹೊಟ್ಟೆ ತುಂಬಿಸೋ ವಸ್ತು ಅಲ್ಲ, ಅದು ಇಡೀ ಸೃಷ್ಟಿಯ ಚಕ್ರವನ್ನೇ ನಡೆಸೋ ಶಕ್ತಿ ಅಂತ ಸ್ಪಷ್ಟವಾಗುತ್ತೆ. ನಿಖರವಾಗಿ. ಇಂತಹ ಪರಿಸ್ಥಿತಿಯಲ್ಲಿ ಪಾರ್ವತಿ ಮತ್ತೆ ಹೇಗೆ ಪ್ರತ್ಯಕ್ಷಳಾಗ್ತಾಳೆ? ತನ್ನ ಭಕ್ತರ, ತನ್ನ ಮಕ್ಕಳ ಸಂಕಟ ನೋಡೋಕಾಗದೆ ಅವಳು ಕರುಣೆಯಿಂದ ಮತ್ತೆ ಕಾಣಿಸ್ಕೊಳ್ತಾಳೆ. ಈ ಸಾರಿ ಎಲ್ಲಿ? ಕಾಶಿಯಲ್ಲಿ. ಆದ್ರೆ ಈ ಬಾರಿ ಅನ್ನಪೂರ್ಣ ಆಗಿ, ಅನ್ನದಿಂದ ತುಂಬಿದವಳು. ಹೌದು. ಅವಳ ಕೈಯಲ್ಲಿ ಒಂದು ಚಿನ್ನದ ಸೌಟು, ಆಮೇಲೆ ಎಂದಿಗೂ ಬರಿದಾಗದ ಆಹಾರದ ಪಾತ್ರೆ. ಹಸಿದ ಪ್ರತಿಯೊಬ್ಬರಿಗೂ ಅನ್ನ ನೀಡೋಕೆ ಶುರು ಮಾಡ್ತಾಳೆ. ಇಲ್ಲಿಯೇ ಕಥೆಯ ಅತಿ ಮುಖ್ಯವಾದ ಘಟ್ಟ ಅನಿಸುತ್ತೆ. ಯಾಕೆಂದ್ರೆ ಜಗತ್ತೇ ಮಾಯೆ ಅಂದ ಶಿವನೇ ಈಗ ಹೌದು, ತನ್ನ ಭಕ್ತರ ಹಸಿವನ್ನು ನೋಡಿ ಕೈಯಲ್ಲಿ ಭಿಕ್ಷಾಪಾತ್ರೆ ಹಿಡಿದು ಕಾಶಿಗೆ ಬರ್ಬೇಕಾಗತ್ತೆ ಅಲ್ಲ? ಅದೇ ಈ ಕಥೆಯ ಪರಾಕಾಷ್ಠೆ. ಶಿವನೋ ಭಿಕ್ಷುಕನಾಗಿ ಅನ್ನಪೂರ್ಣೆಯ ಮುಂದೆ ನಿಂತು ಭಿಕ್ಷೆ ಕೇಳ್ತಾನೆ. ಆವಾಗ ಅವಳು ಪ್ರೀತಿಯಿಂದ ಅವನ ಪಾತ್ರೆಗೆ ಅನ್ನ ಹಾಕಿದಾಗ ಶಿವನಿಗೆ ಜ್ಞಾನೋದಯ ಆಗುತ್ತೆ. ಏನು ಅಂತ ಅವನಿಗೆ ಅರ್ಥ ಆಗುತ್ತೆ, ಭೌತಿಕ ಶರೀರ ಮತ್ತು ಅದರ ಅಗತ್ಯಗಳನ್ನ ಭ್ರಮೆ ಅಂತ ತಳ್ಳಿ ಹಾಕೋದಲ್ಲ ಅಧ್ಯಾತ್ಮ ಅಂತ. ಬದಲಿಗೆ ಆ ಭೌತಿಕತೆಯ ಹಿಂದಿರೋ ದೈವಿಕತೆಯನ್ನ ಅರಿಯೋದೇ ನಿಜವಾದ ಜ್ಞಾನ. ಪೋಷಣೆ ಅನ್ನೋದು ಭ್ರಮೆಯಲ್ಲ, ಅದು ಅಸ್ತಿತ್ವದ ಅಡಿಪಾಯ ಅಂತ ಒಪ್ಕೊಳ್ತಾನೆ. ಹಾಗಾದ್ರೆ ಇದು ಕೇವಲ ಹಸಿವು ನೀಗಿಸಿದ್ದಲ್ಲ, ಬದಲಾಗಿ ಶಿವನ ಅಹಂಕಾರವನ್ನೇ ನೀಗಿಸಿದ ಹಾಗಾಯ್ತು. ಹೌದು, ತತ್ವಜ್ಞಾನಕ್ಕೂ ಹೊಟ್ಟೆಗೂ ಇರೋ ಸಂಬಂಧವನ್ನು ತೋರಿಸಿದ ಕ್ಷಣ ಅದು. ನಿಜ. ಈ ಕಥೆಯ ಒಳನೋಟ ಕೇವಲ ಆಧ್ಯಾತ್ಮಿಕ ಮತ್ತು ಭೌತಿಕ ಪ್ರಪಂಚ ಎರಡೂ ಮುಖ್ಯ ಅನ್ನೋದಷ್ಟೇ ಅಲ್ಲ, ಅದಕ್ಕಿಂತ ಆಳವಾದದ್ದು. ಅಂದ್ರೆ ಆಧ್ಯಾತ್ಮಿಕ ಸತ್ಯವನ್ನ ಅರಿಯೋ ದಾರಿ ಈ ಭೌತಿಕ ಜಗತ್ತನ್ನ ತಿರಸ್ಕರಿಸೋದ್ರಲ್ಲಿಲ್ಲ, ಬದಲಿಗೆ ಅದರ ಮಹತ್ವವನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿದೆ. ಶಿವನ ಜ್ಞಾನ ಅನ್ನಪೂರ್ಣೆಯ ಅನ್ನ ಸ್ವೀಕರಿಸೋವರೆಗೂ ಅಪೂರ್ಣವಾಗಿತ್ತು. ಅದ್ಭುತವಾದ ಒಳನೋಟ. ಅಂದಿನಿಂದ ಇಂದಿನವರೆಗೂ ಕಾಶಿಯಲ್ಲಿ ಯಾರೂ ಹಸಿದಿರಬಾರ್ದು ಅನ್ನೋ ನಂಬಿಕೆ ಇದೇ ಕಾರಣಕ್ಕೆ ಇರಬೇಕು. ಹೌದು, ಅನ್ನಪೂರ್ಣೆಯೇ ಅಲ್ಲಿನ ಅಧಿದೇವತೆ. ಈ ಕಥೆ ನಮ್ಮನ್ನು ಒಂದು ಆಳವಾದ ಯೋಚನೆಗೆ ಹಚ್ಚುತ್ತೆ. ಖಂಡಿತ. ನಮ್ಮ ದೈನಂದಿನ ಜೀವನದಲ್ಲಿ ನಾವು ಯಾವುದನ್ನು ಮಾಯೆ ಅಥವಾ ಅಮುಖ್ಯ ಅಂತ ಸುಲಭವಾಗಿ ಬದಿಗಿಡುತ್ತೇವೆ, ಆದರೆ ಯಾವುದು ವಾಸ್ತವಾಗಿ ನಮ್ಮ ಅಸ್ತಿತ್ವದ ಅಡಿಪಾಯವಾಗಿರಬಹುದು. ಮಾ ಅನ್ನಪೂರ್ಣದೇವಿ ಕಥೆಯನ್ನು ನೀವು ಆನಂದಿಸಿದ್ದೀರಿ ಎಂದು ನಾವು ಭಾವಿಸುತ್ತೇವೆ. ನಮ್ಮ ಮುಂಬರುವ ನವಗ್ರಹ ಯಾತ್ರೆಯ ವಿಡಿಯೋವನ್ನು ತಪ್ಪಿಸಿಕೊಳ್ಳದಂತೆ ಈಗಲೇ ಚಂದಾದಾರರಾಗಿ. ಧನ್ಯವಾದಗಳು.